ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನೀವು ಬಿಸ್ನೆಸ್ ಮಾಡೋದೇ ನಿಜ ಆದ್ರೆ ಯು ಶುಡ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ಸರ್ ನಾವು ಗರ್ಲ್ ಸರ್ ಏನ್ ಮಾಡಕ್ಕಾಗತ್ತೆ, ಸರ್ ನಾವು ಹೌಸ್ ವೈಫ್ ಸರ್ ಏನ್ ಮಾಡಕ್ಕಾಗತ್ತೆ, ಸರ್ ನಾವು ಜಾಸ್ತಿ ಓದಿಲ್ಲ ಸರ್ ಏನ್ ಮಾಡಕ್ಕಾಗತ್ತೆ, ಸರ್ ನಮಗೆ ಇಂಟರ್ನೆಟ್ ಅದೆಲ್ಲ ಗೊತ್ತಿಲ್ಲ ಸರ್ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಕಲೀರಿ, ಕಲೀರಿ. ಗೆಟಿಂಗ್. ನೀವು ಯಾವತ್ತಾದ್ರೂ ಡಿಪೆಂಡ್ ಆದ್ರೆ ಬೇರೆಯವ್ರ ಮೇಲೆ, ಅವತ್ತು ನೀವು ಫೇಲ್ ಆಗೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದು ಈ ಕತೆ ಹೇಳ್ಕೊಡುತ್ತೆ, ಈ ಗುಬ್ಬಚ್ಚಿ ಕತೆ ಹೇಳ್ಕೊಡುತ್ತೆ. ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಓಕೆ. ಎರಡನೇದು, ನೀವು ಈ ಬಿಸ್ನೆಸ್ ಮಾಡೋದಕ್ಕೇನೋ ಹೋಗ್ತಾ ಇದ್ದೀರಾ. ಈ ಬಿಸ್ನೆಸ್ಸಿನ ಏನ್ ಗೊತ್ತಿದೆ ನಿಮಗೆ? ಸೊ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್? ನೇರ ಮಾರುಕಟ್ಟೆ ಅಂದ್ರೆ ಏನು? ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ವಾಟ್ ಈಸ್ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್? ನೋಡಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೂ ಅದೇ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೂ ಅದೇ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೂ ಅದೇ. ಓಕೆ, ಇವೆಲ್ಲ ಪ್ರೊಫೆಷನಲ್ ನೇಮ್ಸ್ಗಳು. ಇದನ್ನ ನಿಕ್ ನೇಮ್ ಏನು ಅಂತ ಹೇಳಿದ್ರೆ ಚೈನ್ ಲಿಂಕ್ ಅಂತ ಕರೀತಾರೆ. ನಾವು ಹಿಂಗೆ ತುಂಬಾ ಪ್ರೀತಿಲಿಂದ ಮನೆಯಲ್ಲಿ ಪುಟ್ಟ, ಚಿನ್ನು, ಪಾಪು, ಅಪ್ಪು ಅಂತ ಕರಿತೀವಲ್ಲ, ಹಾಗೆ ಜನ ಇದಕ್ಕೆ ಪ್ರೀತಿಯಿಂದ ನಿಕ್ ನೇಮ್ ಏನಿಟ್ಟಿದ್ದಾರೆ ಅಂತ ಹೇಳಿದ್ರೆ ಚೈನ್ ಲಿಂಕ್ ಅಂತ ಕರೀತಾರೆ. ಇದನ್ನ ಹೇಳೋರು ಯಾರು ಅಂದ್ರೆ ದೋಸ್ ಹೂ ಡೋಂಟ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ಡೈರೆಕ್ಟ್ ಸೆಲ್ಲಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗಂಧ ಗಾಳಿನೂ ಗೊತ್ತಿರೋಲ್ಲ, ಅವ್ರು ಇದನ್ನ ಪ್ರೀತಿಯಿಂದ ಚೈನ್ ಲಿಂಕ್ ಅಂತ ಕರೀತಾರೆ. ಸೊ ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗಾದ್ರೆ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರು ಇದೊಂದು ಉದ್ಯಮಿ ಇಂಡಸ್ಟ್ರಿ. ಇದು ಈಗ ಹೆಂಗೆ ಫಿಲ್ಮ್ ಇಂಡಸ್ಟ್ರಿ ಇದೆ, ಕ್ರಿಕೆಟ್ ಇಂಡಸ್ಟ್ರಿ ಇದೆ, ಟ್ರಾವೆಲ್ ಇಂಡಸ್ಟ್ರಿ ಇದೆ, ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ. ಸರ್ ಈ ಇಂಡಸ್ಟ್ರಿ ಬಗ್ಗೆ ಏನಾದ್ರೂ ಎಜುಕೇಶನ್ ಇದೆನಾ? ಇಲ್ಲ, ಇದರಲ್ಲಿ ಎಜುಕೇಶನ್ ಬಂದಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇದು ಭಾರತಕ್ಕೆ ಬಂದು ಕೇವಲ 40 ವರ್ಷ ಆಯ್ತು. ಈ 40 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಸರ್ಕಾರ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದು ಹೇಳಿದ್ರೆ, ಯಾವುದೇ ರೀತಿ ಇನ್ಶೂರೆನ್ಸ್, ಓಕೆ, ಇನ್ಶೂರೆನ್ಸ್ ಬಂತಲ್ಲ ಭಾರತಕ್ಕೆ, ಅವಾಗ್ಲೂ 30-40 ವರ್ಷ ತಗೊಂತು ಡೆವಲಪ್ಮೆಂಟ್ ಆಗಕ್ಕೆ. ಬ್ಯಾಂಕ್ ಬಂತಲ್ಲ ಭಾರತಕ್ಕೆ, ಅವಾಗ್ಲೂ 30-40 ವರ್ಷ ತಗೊಂತು ಡೆವಲಪ್ಮೆಂಟ್ ಆಗಕ್ಕೆ. ಓಕೆ, ಅದೇ ರೀತಿಯಾಗಿ ನೆಟ್ವರ್ಕ್ ಇಂಡಸ್ಟ್ರಿ ಬಂದು ಈಗ 35-40 ವರ್ಷ ಆಯ್ತು. ಈಗ ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ಭಾರತ ಸರ್ಕಾರ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದೆ. ನಾನು ಒಂದೊಂದು ಪಾಯಿಂಟ್ ಬಿಡಿಸ್ತಾ ಬರ್ತೀನಿ. ಸೊ ಈ ರೂಲ್ಸ್ ಏನು ಅಂತಂದು ಹೇಳಿದ್ರೆ, 2021 ಡಿಸೆಂಬರ್ 28ಕ್ಕೆ ಭಾರತ ಸರ್ಕಾರ ರೂಲ್ಸ್ ಬಿಡುಗಡೆ ಮಾಡ್ತು. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಹೇಗಿರ್ಬೇಕು, ಆ ಕಂಪನಿಯ ಗ್ರಾಹಕರು ಹೇಗಿರ್ಬೇಕು, ಆ ಕಂಪನಿಯಲ್ಲಿ ಏನೇನೆಲ್ಲ ತಗೋಬೇಕು ಅಂತ. ಸೊ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ 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 ಇವತ್ತು ಸರ್ಕಾರ ತುಂಬಾ ಎತ್ತರಕ್ಕೆ ಬೆಳೀತು. ಓಕೆ, ತುಂಬಾ ಎತ್ತರದಲ್ಲಿ ಇವತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಮಾಡಿದೆ. ಅದೇ ರೀತಿಯಾಗಿ ನಾನು ಹೋರಾಟ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರಬೇಕು, ನೆಟ್ವರ್ಕರ್ಸ್ಗೆ ಒಂದು ದಿನ ಆಗ್ಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಯೂನಿವರ್ಸಿಟಿಗಳಲ್ಲಿ ಒಂದು ಕೋರ್ಸ್ ಬರಬೇಕು ಅಂತ ನಾನೀಗ ಹೋರಾಟ ಶುರು ಮಾಡಿದ್ದೀನಿ. ಯಾಕಂದ್ರೆ ಇದು ಇನ್ನೂ ಬಂದಿಲ್ಲ, ಇದು ತರಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಇದಿಷ್ಟು ಅರ್ಥ ಆಯ್ತಲ್ಲ? ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಇದಿಷ್ಟು ಇದೆ ಸ್ನೇಹಿತರೆ. ಇದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಸರ್ ಇದನ್ನ ನಾವು ಓದುವಾಗ ಮಾಡ್ಬೋದಾ, ಸ್ಟೂಡೆಂಟ್ಸ್ ಮಾಡ್ಬೋದಾ? ಸರ್ ಇದನ್ನ ಹೆಣ್ಮಕ್ಳು ಮಾಡ್ಬೋದಾ? ಸರ್ ಇದನ್ನ ಗಂಡ್ಮಕ್ಳು ಮಾಡ್ಬೋದಾ? ಸರ್ ಇದು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ಬೋದಾ? ಸರ್ ಇದು ಮಾಡಿದ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ? ಎಸ್, ಅದಕ್ಕೆ ನಾನು ವಿವರವಾಗಿ ಉತ್ತರಗಳನ್ನ ಕೊಡ್ತಾ ಬರ್ತೀನಿ. ಇದನ್ನ ಯಾರು ಕೂಡ ಮಾಡ್ಬೋದು ಸ್ನೇಹಿತರೆ, ಯಾರು ಬಿಸ್ನೆಸ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋಬೇಕು, ಹಾಗೂ ತಮ್ಮ ಕರಿಯರ್ ಅನ್ನ ಸೆಟಲ್ ಮಾಡ್ಕೋಬೇಕು, ಹಾಗೂ ಅವರು ಏನು ಬಡತನದಲ್ಲಿ ಇದ್ದಾರೆ, ಓಕೆ, ಅವ್ರೇನು ಬಡತನದಲ್ಲಿ ಇದ್ದಾರೆ, ಆ ಬಡತನದಿಂದ ಆಚೆ ಬರೋದಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದು ವರದಾನ ಇದು. ಸರ್ ಮತ್ತೆ ಇದ್ರದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆನಾ? ಖಂಡಿತ ಇದೆ. ಇದರಲ್ಲಿ ಯಾರು ಬೆಳೆಯೋದಿಲ್ಲ ಅಂತಂದ ಹೇಳಿದ್ರೆ, ಯಾರಿಗೆ ಕನಸು ಇರೋದಿಲ್ವೋ, ಯಾರಿಗೆ ಜೀವನದಲ್ಲಿ ಕಲಿಯುವಂತಹ ಆಸಕ್ತಿ ಇರೋದಿಲ್ವೋ, ಅವರು ಈ ಇಂಡಸ್ಟ್ರಿಯಲ್ಲಿ ಬೆಳೆಯೋದಿಲ್ಲ. ಅವರು ಸಮಯನ ಹಾಳು ಮಾಡ್ಕೊಂತಾರೆ, ದುಡ್ಡು ಹಾಳು ಮಾಡ್ಕೊಂತಾರೆ. ಯಾರು ದುಷ್ಟ ಚಟಗಳಿಗೆ ಬಲಿಯಾಗಿರ್ತಾರೆ, ಓಕೆ, ಯಾರು ಎಣ್ಣೆಗೆ,
ಸಿಗರೇಟಿಗೆ, ಹೊಲಸು ಚಟಗಳಿಗೆ ಬಲಿಯಾಗಿರ್ತಾರೆ, ಅವರು ಕೂಡ ಏಳಿಗೆ ಆಗೋದಿಲ್ಲ, ಅವರು ಸಕ್ಸಸ್ ಆಗೋದಿಲ್ಲ ಈ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ನಿಮ್ ತಂದೆ ತಾಯಿ ನಿಮಗೆ ಇಷ್ಟು ಕಷ್ಟಪಟ್ಟು ಓದಿಸ್ಬೇಕಾದ್ರೆ ನೀವ್ ಯಾವ್ದು ದುಷ್ಟ ಚಟಗಳಿಗೆ ಬಲಿಯಾಗಬೇಡಿ. ಅವರು ಒಂದೊಂದು ರೂಪಾಯಿನ ತುಂಬಾ ಕಷ್ಟಪಟ್ಟು ಜೋಡಿಸಿ ನಿಮ್ಮನ್ನ ಓದಿಸ್ತಾ ಇರ್ತಾರೆ. ನೀವು ಯಾವನೋ ಒಬ್ಬನ್ ಸವಾಸ ಮಾಡಿ ಅವನ ಜೊತೆಗೆ ಡ್ರಿಂಕ್ಸ್ ಕಲಿಯೋದು, ಸ್ಮೋಕಿಂಗ್ ಕಲಿಯೋದು, ಓಕೆ, ಲಾಂಗ್ ಡ್ರೈವ್ ಹೋಗ್ತೀನಿ ಅಂತ ಹೇಳೋದು, ಮೊಬೈಲ್ ನೋಡೋದು, ಹೊಲಸು ಹೊಲಸು ವಿಡಿಯೋಗಳನ್ನ ನೋಡೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನವನ್ನ ನೀವು ಹಾಳು ಮಾಡ್ಕೊಂತಿದ್ದೀರಾ ಅಂತ. ಅಂದ್ರೆ ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕೊಂತ ಇದ್ದೀರಾ, ಯಾರು ಆಗ್ತಾ ಇಲ್ಲ, ನೀವೇ ಹಾಕೊಂತ ಇದ್ದೀರಾ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನೀವು ಈ ಬಿಸ್ನೆಸ್ ಅಲ್ಲಿ ಅಥವಾ ಈ ಇಂಡಸ್ಟ್ರಿಯಲ್ಲಿ ನೀವು ನಂಬರ್ 1 ಆಗ್ಬೋದು. ಇಲ್ಲ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ನೀವು ಬೆಳೆಯಲ್ಲ, ನಾನೇ ಓಪನ್ ಆಗಿ ಹೇಳಿಬಿಡ್ತೀನಿ. ಸೊ ಕ್ವಶನ್ ಪೇಪರ್ ಆರ್ ಔಟ್, ಕ್ವಶನ್ ಪೇಪರ್ ಔಟ್. ಏನು ಅಂತಂದು ಹೇಳಿದ್ರೆ ನಿಮಗೆ 101 ಚಟಗಳು ಇದೆ, ನಿಮಗೆಲ್ಲ ಹೊಲಸು ಬುದ್ಧಿ ಇದೆ, ನಿಮಗೆ ಹೊಲಸು ವಿಚಾರಗಳು ಇದೆ ತಲೆಯಲ್ಲಿ, ಅಂದ್ರೆ ನೀವು ಈ ಇಂಡಸ್ಟ್ರಿಯಲ್ಲಿ ಏಳಿಗೆ ಆಗಲ್ಲ, ಈ ಇಂಡಸ್ಟ್ರಿಯಲ್ಲಿ ಬೆಳೆಯಲ್ಲ. ನಾನು ನೇರವಾಗಿ ಮಾತಾಡ್ತೀನಿ, ನನಗೆ ಸುದ್ದಿ ಬಳಸಿ ಮಾತಾಡಕ್ ಬರಲ್ಲ. ಓಕೆ, ಅಷ್ಟಕ್ಕೊಂದು ಟೈಮ್ ನನ್ನ ಹತ್ರನೂ ಇಲ್ಲ, ಅಷ್ಟಕ್ಕೊಂದು ಟೈಮ್ ನಿಮ್ಮ ಹತ್ರನೂ ಇಲ್ಲ. ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ, ನನಗೆ ಇಂಗ್ಲಿಷ್ ಎಲ್ಲ ದೊಡ್ಡದಾಗಿ ಬರಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳೆಯೋದಕ್ಕೆ ಬುಕ್ಸ್ ಕೂಡ ಬರ್ದಿದ್ದೀನಿ. ಸೊ 5-6 ಪುಸ್ತಕ ಬರ್ದಿದ್ದೀನಿ, ಅದರಲ್ಲಿ 3 ಪುಸ್ತಕ ತುಂಬಾ ಹಿಟ್ ಆಗಿದೆ. ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ ಈ 3 ಪುಸ್ತಕ ದಾಖಲೆ ಆಗಿದೆ. ಇದು ಕನ್ನಡದಲ್ಲಿ ಇರುತ್ತೆ ಪುಸ್ತಕ. ನೀವು ಪುಸ್ತಕ ಓದ್ಲಿಲ್ಲ ಅಂತಂದು ಹೇಳಿದ್ರೆ ನೀವು ಈ ಬಿಸ್ನೆಸ್ ಮಾಡಕ್ಕೆ ಅರ್ಹತೆ ಇಲ್ಲ ಅಂತ. ಯಾಕಂದ್ರೆ ನೀವು IAS ಆಫೀಸರ್ ಆಗ್ಬೇಕು ಅಂದ್ರೆ ಬುಕ್ ಓದ್ಬೇಕು, ನೀವು ಡಾಕ್ಟರ್ ಆಗ್ಬೇಕು ಅಂದ್ರೆ ಬುಕ್ ಓದ್ಬೇಕು, ನೀವು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಬುಕ್ ಓದ್ಬೇಕು. ಅದೇ ರೀತಿ ನೀವು ನೆಟ್ವರ್ಕರ್ ಆಗ್ಬೇಕು ಅಂತಂದು ಹೇಳಿದ್ರೆ ಪುಸ್ತಕ ಓದ್ಬೇಕು. ಸರ್ ಇದು ಎಲ್ಲಿ ಸಿಗುತ್ತೆ? ಇದು ನಿಮಗೆ ಸಿದ್ದರಾಜ್ ಅವ್ರಿಗೆ ಕೇಳಿ, ಅವ್ರು ನನ್ನ ನಂಬರ್ ಕೊಡ್ತಾರೆ, ಅಥವಾ 9739313938 ಇದು ನನ್ನ ನಂಬರು. ಓಕೆ, ಅದನ್ನು ಸಿಗುತ್ತೆ. ನೀವು ಮೆಟಾದಲ್ಲಿ ಹೋಗ್ಬಿಟ್ಟು ಅಬೌಟ್ MLM ಶರತ್ ಅಂತ ಹಾಕಿ, ಅಬೌಟ್ MLM ಶರತ್ ಅಂತ ಹಾಕಿ, ಅಲ್ಲಿ ನನ್ನ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರುತ್ತೆ ಮೆಟಾದಲ್ಲಿ. ಗೂಗಲಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ಎಲ್ಲದರಲ್ಲೂ ನನ್ನ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಈ ಪುಸ್ತಕ ನಿಮ್ಮ ಮನೆಗೆ ಬಾಗ್ಲಿಗೆ ಬರುತ್ತೆ. ಈ 3 ಪುಸ್ತಕ, ಇದು ಭಾಗ 1, ಭಾಗ 2, ಭಾಗ 3, ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿರುತ್ತೆ. 3 ಪುಸ್ತಕನ ನೀವು ಓದಿ. ಇದು ಓದಿದ್ರೆ ನಿಮಗೆ ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕನ್ನೋದು ಗೊತ್ತಾಗತ್ತೆ. ಓಕೆ, ಇವತ್ತೊಬ್ರು ನನಗೆ ಫೋನ್ ಮಾಡಿದ್ರು, ಸರ್ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಸರ್, ನೆಟ್ವರ್ಕ್ ಮಾರ್ಕೆಟಿಂಗು ತುಂಬಾ ಆಸೆ ಇದೆ, ನಾನು ಬೆಳಿಬೇಕು ಅಂತ. ಹೇಗ್ ಮಾಡ್ಲಿ ಅಂದ್ರೆ ಈ ಬುಕ್ ತಗೊಳ್ಳಿ, ಓದ್ಕೊಳ್ಳಿ. ನೀವು ಬೇಡ ಅಂದ್ರೂ ಮಾಡ್ಬಿಡ್ತೀರಾ, ನಿಮಗೆ ಇನ್ಕಮ್ 1 ಲಕ್ಷದ ಮೇಲೆ ರೀಚ್ ಆಗುತ್ತೆ. ಇವತ್ತೇನು ನೀವು ಟಾಪ್ ಲೀಡರ್ಸ್ ನಿಮ್ಮ ಕಂಪ್ನಿಯಲ್ಲಿ ನೋಡ್ತಾ ಇದ್ದೀರಾ, ಅವರೆಲ್ಲ ಸೀಕ್ರೆಟ್ ಏನು ಅಂದ್ರೆ ಈ ಪುಸ್ತಕ ಓದಿರೋದು. ಯಾಕಂದ್ರೆ ನೀವು ಎಷ್ಟೇ ವಿಡಿಯೋ ನೋಡಿ, ಎಷ್ಟೇ ರೀಲ್ಸ್ ನೋಡಿ, ಎಷ್ಟೇ ಝೂಮ್ ಮೀಟಿಂಗ್ ಕುತ್ಕೊಳ್ಳಿ, ನಿಮ್ಮನ್ನ ಬದಲಾವಣೆ ಕೇವಲ 5% 10% ಬರುತ್ತೆ. ಬಟ್ ಪುಸ್ತಕ ಓದಿದ್ರೆ ನಿಮ್ಮಲ್ಲಿ 100% ಬದಲಾವಣೆ ಬರುತ್ತೆ. ಓಕೆ, ಈ ಪುಸ್ತಕ ಭಾಗ 1ರಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಇದೆ, ಭಾಗ 2ರಲ್ಲಿ ಹೇಗೆ ಟೀಮ್ ಕಟ್ಟಬೇಕು ಅಂತ ಇದೆ, ಭಾಗ 3ರಲ್ಲಿ ಹೇಗೆ ಕೋಟ್ಯಾಧಿಪತಿಯಾಗಿ ರಿಟೈರ್ಡ್ ಆಗಬೇಕು ಅಂತ ಇದೆ. ಹಾಗಾಗಿ 3 ಭಾಗವಾಗಿ ಈ ಪುಸ್ತಕ ಇದೆ, ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ. ಇದನ್ನ ಮೊದಲು ನೀವು ತಗೊಳ್ಳಿ. ಓಕೆ, ಇದರಲ್ಲಿ ನೀವೇನ್ ತಗೊಂತಿರಲ್ಲ, ಇದರಲ್ಲಿ 50 ರೂಪಾಯಿ ನನಗೆ ಬರುತ್ತೆ ಗುರುದಕ್ಷಿಣೆ ಅಂತಂದೇಳಿ, ಇನ್ನು 50 ರೂಪಾಯಿ ನಮ್ಮ ದೇಶದ ಹುತಾತ್ಮ ಸೈನಿಕರಿಗೆ ಹೋಗುತ್ತೆ, ಅವ್ರ ತಂದೆ ತಾಯಿಗೆ ಹೋಗುತ್ತೆ. ಅದಕ್ಕೆ ಇದು ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ ಬರ್ದಿದ್ದೀನಿ ನಾನು. ನಮ್ಮ ದೇಶದ ಹುತಾತ್ಮ ಸೈನಿಕರು ಯಾರಿದಾರಲ್ಲ ಅವರಿಗೆ ಹುಡುಕಿ ನಾನು ಈ ಅಮೌಂಟ್ ಅನ್ನ ಅವ್ರ ತಂದೆ ತಾಯಿಗೆ ತಲುಪಿಸ್ತಾ ಇದ್ದೀನಿ. ಅದ್ರದ್ದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಹಾಗಾಗಿ ಈ ಪುಸ್ತಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ಇದರಲ್ಲಿ ಒಂದೊಂದು ಕಥೆಗಳು, ಒಂದೊಂದು ವಿಚಾರಗಳು ತುಂಬಾ ಡೆಪ್ತ್ ಆಗಿ ಬರ್ದಿದ್ದೀನಿ. ಆಡು ಭಾಷೆಯಲ್ಲಿ ಬರ್ದಿದ್ದೀನಿ, ಕನ್ನಡದಲ್ಲಿದೆ. ಇದು ಎಲ್ಲರೂ ಒಂದು 5ನೇ ಕ್ಲಾಸ್ ಮಗು ಕೂಡ ಓದ್ಬೋದು ಪುಸ್ತಕ, ಅಷ್ಟು ಸುಲಭವಾಗಿ ಬರ್ದಿದ್ದೀನಿ. ಸರ್ ನನ್ ಪುಸ್ತಕ ಓದಕ್ ಆಗಲ್ಲ ಅಂದ್ರೆ ನೀವು ಈ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ನಾನೇ ಹೇಳ್ತೀನಿ. ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲ್ಲ. ನಾಳೆ ನಿಮ್ಮ ಅಪ್ಲೈನಿಗೆ ಬೈತೀರಾ, ನಿಮ್ಮ ಕಂಪನಿಗೆ ಬೈತೀರಾ, ಸರ್ ಈ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ಬಿಟ್ಟೆ ಸರ್, ಸರಿನೇ ಇಲ್ಲ ಸರ್ ಅಂತ ಬೈಕೊಂತೀರಾ. ಸ್ವಂತ MLM ಕಂಪನಿ ಮಾಡೋರು
ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.